ಒಂದು ಸಿಲಿಂಡರ್ ಸ್ಫೋಟ ಆಗಿ ಇಡೀ ಮನೆಯೇ ನೆಲಸಮ ಆಗಿಬಿಟ್ಟಿದೆ. ಅದರಲ್ಲಿ 7 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರ ಎಂದೇ ಕೊಪ್ಪಳದ ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಏನಂದರೆ ಸಿಲಿಂಡರ್ ಸ್ಫೋಟ ಆಗಿದೆ, ನೆಲಸಮ ಆಗಿದೆ, ಮನೆ 7 ಮಂದಿಗೆ ಗಾಯ ಆಗಿದೆ. ಕೊಪ್ಪಳದ ಗಂಗಾವತಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಆಗಿರುವಂತಹ ಘಟನೆಯಲ್ಲಿ ರಾಜ 38 ವರ್ಷ, ಸುರೇಶ್ 35 ವರ್ಷ, ದುರ್ಗಪ್ಪ 27 ವರ್ಷ, ಹುಸೇನಮ್ಮ 40 ವರ್ಷ, ನಾಗರಾಜ್ 18 ವರ್ಷ, ದುರ್ಗಮ್ಮ 17 ವರ್ಷ, ವಿಷ್ಣು 16 ವರ್ಷ, ಶ್ರೀಕಾಂತ್ 22 ವರ್ಷ ಇವರೆಲ್ಲರೂ ಕೂಡ ಗಾಯಾಳುಗಳು ಅಂತ ಗುರುತಿಸಲಾಗಿದೆ. ಇನ್ನು ಗಾಯಾಳುಗಳನ್ನು ಗಂಗಾವತಿಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅಲ್ಲಿ ಗಾಯಾಳುಗಳ ಒಂದು ಸ್ಥಿತಿಯನ್ನು ಕಂಡು ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಹಿಂಗಾಗ್ಬಿಡ್ತಲ್ಲ ಅಂತ ಹೇಳಿ ಹುಸೇನಮ್ಮ ಮನೆಯಲ್ಲಿ ಹೊಸದಾಗಿ ಸಿಲಿಂಡರ್ನ ತೆಗೆದುಕೊಂಡಿರ್ತಾರೆ. ಆ ಸಿಲಿಂಡರ್ ಬೆಳಗ್ಗೆ ಆನ್ ಮಾಡುವಾಗ ಸ್ಫೋಟಗೊಂಡಿದೆ ಅಂತ ಮಾಹಿತಿ ತಿಳಿದು ಬರ್ತಾ ಇದೆ. ಸ್ಫೋಟದ ಒಂದು ತೀವ್ರತೆಗೆ ಇಡೀ ಮನೆಯ ನೆಲಸಮ ಆಗ್ಬಿಟ್ಟಿದೆ. ಆರಂಭದಲ್ಲಿನೇ ಏನಾಗಿದೆ ಅಂದರೆ ಅಕ್ಕಪಕ್ಕದಲ್ಲಿದ್ದಂತಹ ಮನೆಗಳ ಗೋಡೆಗಳಿಗೂ ಕೂಡ ಬಿರುಕು ಬಿದ್ದಿದೆ. ಆ ರೀತಿಯಾಗಿ ಸ್ಫೋಟ ಆಗಿದೆ, ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿದೆ. ಮನೆಯ ಅಕ್ಕಪಕ್ಕದಲ್ಲಿ ನಿಂತಿದ್ದವರಿಗೂ ಕೂಡ ಒಂದು ಸೂಕ್ತ ಗಾಯಗಳು ಆಗಿವೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಈ ಒಂದು ಪ್ರಕರಣ ಸಂಬಂಧ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣಾ ಒಂದು ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಕರಣ ಕೇಳಿ ಬರ್ತಾ ಇದೆ. 7 ಮಂದಿ ಗಾಯ ಆಗಿದ್ದಾರೆ. ಅವರ ಸ್ಥಿತಿ ಹೇಗಿದೆ ಅಂತ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಗಂಭೀರವಾಗಿ ಗಾಯ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿಲಿಂಡರನ್ನು ತೆಗೆದುಕೊಳ್ಬೇಕಾದ್ರೆ ಇವರು ಮನೆಗೆ ಹೊಸದಾಗಿ ತಂದಿದ್ರು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸಿಲಿಂಡರ್ನ ಯಾವ ರೀತಿಯಾಗಿ ಬಳಸಬೇಕು, ಅದಕ್ಕೆ ಕನೆಕ್ಷನ್ ಯಾವ ರೀತಿಯಾಗಿ ಕೊಡಬೇಕು, ಆನ್ ಮಾಡೋದು ಆಫ್ ಮಾಡೋದು ಇದೆಲ್ಲವನ್ನು ಕೂಡ ತಿಳಿದುಕೊಳ್ಬೇಕು. ಹೊಸದಾಗಿ ಬಂದವರಿಗೆ ಕೆಲವರು ಹೇಳಬೇಕು, ಹಳಬರು ಬಳಸೋರು. ಯಾಕಂದರೆ ಆನ್ ಮಾಡಿ ಅದನ್ನು ಆಫ್ ಮಾಡೋದು ಮರ್ತೋಗಿದ್ರೆ ಅಥವಾ ಅದರ ಒಂದು ಪೈಪ್ ಕನೆಕ್ಷನ್ ಏನಿದೆ ಅದನ್ನು ಕೊಡೋದು ಸರಿಯಾಗಿ ಕೊಟ್ಟಿಲ್ಲ ಅಂತಂದರೆ ಅಲ್ಲಿರುವಂಥ ಒಂದು ಅನಿಲ ಸೋರಿಕೆ ಆಗ್ತಾ ಇದ್ದರೆ, ಗ್ಯಾಸ್ ಲೀಕ್ ಆಗ್ತಾ ಇದ್ದರೆ ಅದನ್ನು ಗಮನಿಸಬೇಕಾಗುತ್ತೆ. ಬೆಳಗ್ಗೆ ಆನ್ ಮಾಡಿದ ಸಮಯದಲ್ಲಿ ಸ್ಫೋಟ ಆಗಿದೆ ಅಂದರೆ ಏನೋ ಒಂದು ಲೋಪ ಆಗಿರುತ್ತೆ. ಇವರು ಅದನ್ನು ಸರಿಯಾದ ರೀತಿಯಲ್ಲಿ ಆಫ್ ಮಾಡಿರೋಲ್ಲ, ಹಂಗೆ ಆನ್ ಆಗಿರ್ಬೋದು, ಗ್ಯಾಸ್ ಲೀಕ್ ಆಗಿರಬಹುದು, ಬೇರೆ ಬೇರೆ ರೀತಿಯಲ್ಲಿ. ಹೀಗಾಗಿ ಇದನ್ನು ಗಮನಿಸಬೇಕಾಗುತ್ತೆ ಹೊಸದಾಗಿ ತೆಗೆದುಕೊಂಡಂಥವರು. ಗ್ರಾಮೀಣ ಭಾಗದಲ್ಲಿ ಕೆಲ ಜನರಿಗೆ ಇದರ ಬಗ್ಗೆ ಅರಿವಿರೋದಿಲ್ಲ. ಹೀಗಾಗಿ ಅದರ ಬಗ್ಗೆ ತಿಳಿದುಕೊಂಡು ಇವರು ಅದನ್ನು ಉಪಯೋಗ ಮಾಡಿದಾಗ ಈ ರೀತಿಯಾದಂತಹ ಘಟನೆಗಳು ಸಂಭವಿಸೋದಿಲ್ಲ. ಹೀಗಾಗಿ ನೋಡಿ 7 ಜನರು ಒಂದು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಯಾರು ಗಾಯಗೊಂಡಿದ್ದಾರೆ ಅವರು ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ. ಏನು ಈ ರೀತಿಯಾಗಿ ಆಗ್ಬಿಡ್ತಲ್ಲ ಅಂತ. ಹೊಸದಾಗಿ ಗ್ಯಾಸ್ ಕನೆಕ್ಷನ್ ತೆಗೆದುಕೊಂಡಿರ್ತಾರೆ, ಏನೋ ಒಂದು ತೊಂದರೆ ಉಂಟಾಗಿ ಅದು ಬೆಳಗ್ಗೆ ಆನ್ ಮಾಡಬೇಕಾದ್ರೆ ಈ ರೀತಿಯಾದ ಒಂದು ಘಟನೆ ಇದು. ಗೋಡೆ ಕುಸಿದಿದೆ, ನೀವು ಗಮನಿಸ್ತಾ ಇರಬಹುದು. ಗೋಡೆ ಯಾವ ರೀತಿಯಾಗಿ ಕುಸಿದಿದೆ, ಅಕ್ಕಪಕ್ಕದ ಮನೆಗಳಿಗೂ ಕೂಡ ಗೋಡೆಗಳಿಗೂ ಕೂಡ ಹಾನಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಮನೆ ಸಂಪೂರ್ಣವಾಗಿ ನೆಲಸಮ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಘಟನೆಯಲ್ಲಿ ಕೊಪ್ಪಳದ ಗಂಗಾವತಿಯ ಒಂದು ಹೆಬ್ಬಾಳ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಘಟನೆಯಲ್ಲಿ ಮನೆಯಲ್ಲಿದ್ದಂಥವರು 7 ಜನ ಕೂಡ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.